ವೆಲ್ಕಮ್ ಬ್ಯಾಕ್ ಅವರ್ ನ್ಯೂ ಬ್ಲಾಗ್ಸ್ ಫ್ರೆಂಡ್ಸ್. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ದೋಸೆ ಮಾಡ್ತಾಯಿದ್ದೀವಿ ಟಿಫನ್ಗೆ. ಇವತ್ತು ಸಾಟರ್ಡೆ, ನಮ್ಮ ಸ್ಕೂಲ್ ರಜೆ ಕೊಟ್ಟಿದ್ದಾರೆ ಇವತ್ತು ನಮಗೆ. ಸೊ ಹಾಗಾಗಿ ಮನೇಲೇ ಇದ್ದೀವಿ. ನೋಡಿದ್ರೆ ಚಟ್ನಿ. ಬನ್ನಿ ಫ್ರೆಂಡ್ಸ್, ಟಿಫನ್ ಮಾಡೋಣ. ದೋಸೆ ಮತ್ತು ಚಟ್ನಿ. ಚಿಕ್ಕು ಮಾಡ್ಕೊಳಕ್ಕೆ ಹೋಗಿದ್ದೀವಿ. ಮಕ್ಕಳಿಗೆ ಕಟಿಂಗ್ ಮಾಡ್ಸೋಣ ಅಂದ್ಕೊಂಡಿದ್ದೀನಿ ಇವತ್ತು. ಕೂಚಿ ಬಾ, ಕೂಚಿ ಹಾಯ್ ಮಾಡು. ಕೂಚಿ ಬಾ. ನೋಡಿ, ಕಟಿಂಗ್ ಮಾಡಿಸ್ಕೊಂಡು ಬಂದಾದ್ಮೇಲೆ ಸ್ನಾನ ಮಾಡಿಸಿದೆ ವಂಶಿಗೆ, ಚುಕ್ಕುಂಗೆ ಇವರು. ಆಮೇಲೆ ಇವಾಗ ಪಟ್ಟು ಕೇಳ್ತಾಯಿದ್ರೆ, ಸೊ ಹಂಗಾಗಿ ಪಡ್ಡು ಮಾಡ್ತಾಯಿದ್ದೀನಿ. ಇವಾಗ ಬಟ್ಟೆ ತೊಳೆದಿದ್ದಾಯಿತು, ಪಾತ್ರೆ ಆಗೋಯ್ತು. ಆಮೇಲೆ ಮಕ್ಕಳಿಗೆ ಕಟಿಂಗ್ ಮಾಡಿಸ್ಕೊಂಡು ಬಂದೆ, ಸ್ನಾನ ಮಾಡಿಸಿದ್ದೆ ಆಯಿತು. ಇಬ್ಬರು ಮಲಗಿದ್ದಾರೆ. ಏನಿಲ್ಲ, ಇವತ್ತು ನಾನು ಅನ್ಕೋತಾ ಇದ್ದೀನಿ ಪಾನಿಪುರಿ ಮಾಡೋಣ ಮನೇಲಿ ಅಂತ. ಪಾನಿಪುರಿ ರೆಸಿಪಿನ ಹೇಳ್ತೀನಿ ನಿಮಗೆ. ಪಾನಿಪುರಿ ಅಂದರೆ ನಾರ್ತ್ ಕರ್ನಾಟಕ ಪಾನಿಪುರಿ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಅದನ್ನು ಹೇಗೆ ಅಂತ ಹೇಳ್ಕೊಡ್ತೀನಿ, ಬನ್ನಿ. ನೋಡಿ, ಇದು ಬಟಾಣಿನ ಬೇಯಿಸ್ತಾ ಇರೋದು. ಏನಿಲ್ಲ, ಫುಲ್ ನೈಟ್ ಸೋಕ್ ಮಾಡಿದ್ದೆ. ಸೊ ಬೆಳಿಗ್ಗೆ ಎದ್ದು ಬಟಾಣಿನ ಬೇಯಿಸ್ತಾ ಇರೋದು ಆಗಿದೆ. ಒಂದು 80% ಅಷ್ಟು ಎಲ್ಲ ಬೆಂದೋಗಿದೆ. ನಾನು 20% ಬೇಯಬೇಕು. ಏನಿಲ್ಲ, ಇದಕ್ಕೆ ಸ್ವಲ್ಪ ಒಂದು ½ ಸ್ಪೂನಷ್ಟು ಸಾಲ್ಟ್ ಹಾಕಿ ಬೇಯಿಸ್ತಾ ಇದ್ದೀನಿ ಅಷ್ಟೇ, ಇನ್ನೇನು ಆ್ಯಡ್ ಮಾಡಿಲ್ಲ. ಇದಕ್ಕೆ 1 ಗ್ಲಾಸ್ ಅಷ್ಟು ಮಾಮೂಲಿ ನೀರು ಹಾಕಿ, ಕುಡಿಯೋ ನೀರು. ಸ್ವೀಟ್ ಪಾನಿ ಇಬ್ಬರು ನನ್ನ ಮಕ್ಕಳು ಅಷ್ಟೇ ತಿನ್ಕೋತಾರೆ. ಸೊ ಹಾಗಾಗಿ ಇಬ್ರಿಗಷ್ಟೇ ಮಾಡ್ತಾ ಇರೋದು. ನೋಡಿ, ಸ್ವೀಟ್ ಪಾನಿ 5 ರಿಂದ 6 ಸ್ಪೂನ್ ಹಾಕಿ ನಾನು ಅಂದಾಜು ಮೇಲೆ ಮಾಡ್ತಾ ಇರೋದು. ಇಷ್ಟು ಬೆಲ್ಲ ಹಾಕಿದ್ದೀನಿ. ಬೆಲ್ಲ ಮತ್ತು ನೀರು ಚೆನ್ನಾಗಿ ಬಾಯ್ಲ್ ಆಗಬೇಕು. ಇದನ್ನು ಈ ಕಡೆ ಬಟಾಣಿ ಬೇಯ್ತಾ ಇದೆ, ಚೆನ್ನಾಗಿ ಬಾಯ್ಲ್ ಆಗಲಿ. ಆಮೇಲೆ ಈ ಬಟಾಣಿಗೆ ನಾನು ನೀರು ಜಾಸ್ತಿ ಆ್ಯಡ್ ಮಾಡಿದ್ದೀನಿ. ಈ ಬಟಾಣಿ ಇವಾಗ ಬೆಂದಿದೆ, ಚೆನ್ನಾಗಿಯೇ ಬೆಂದಿದೆ. ಸ್ವಲ್ಪ ನಾವು ಖಾರ ಪಾನಿ ಮಾಡ್ತೀವಲ್ಲ, ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋದು ಇದನ್ನು. ಇವಾಗ ಇದು ಮೂರಲ್ಲಿ ನಾರ್ತ್ ಕರ್ನಾಟಕದಲ್ಲಿ ಇದೇ ಥರ ಇರುತ್ತೆ ಪಾನಿಪುರಿದು ಬಟಾಣಿ. ಈ ಥರ ಬೇಯಿಸ್ಕೊಂಡಿದ್ದೀನಿ ನಾನು. ಯಾವುದೇ ಥರ ಕಲರ್ ಅದೆಲ್ಲ ಆ್ಯಡ್ ಮಾಡಿಲ್ಲ. ಈ ಬಟಾಣಿನ ಬೇಯಿಸ್ಕೊಂಡು ಬಟಾಣಿಲಿರೋ ನೀರನ್ನೆಲ್ಲ ಬಗ್ಸಿರೋದು ಇದಕ್ಕೆ, ಈ ಪಾತ್ರೆಗೆ. ನೋಡಿ, ಇದಕ್ಕೆ ಈ ಥರ ಆಗಿದೆ ಪಾನಿ. ಇದಕ್ಕೆ ಎಲ್ಲ ಆ್ಯಡ್ ಮಾಡಬೇಕು. ನಾನು ತೋರಿಸ್ಕೊಡ್ತೀನಿ ನಿಮಗೆ ಏನೇನು ಆ್ಯಡ್ ಮಾಡ್ತೀನಿ ಇದಕ್ಕೆ ಅಂತ. ಇವತ್ತು ರಜೆ ಆಗೋದ್ರಿಂದ ಮನೆಯಲ್ಲಿ ಇಡ್ಲಿ, ದೋಸೆ, ಪಡ್ಡು ಎಲ್ಲ ಮಾಡಿ ತುಂಬ ಪಾತ್ರೆಗಳಾಗಿದೆ. ಸ್ವೀಟ್ ಪಾನಿ, ಇದು ಸ್ವೀಟ್ ಪಾನಿ, ಇದು ಬಟಾಣಿ, ಇದು ಖಾರ ಪಾನಿಗೆ ಇನ್ನೆಲ್ಲ ಆ್ಯಡ್ ಮಾಡ್ಕೋಬೇಕು. ಖುಷಿ ಏನದು? ಖುಷಿ ಬೇಬಿ ಹಾಯ್ ಮಾಡು. ಖುಷಿಲಿ ಹಾಯ್ ಮಾಡು. ಖುಷಿಯಲ್ಲಿ ಪೀಗಪ್ಪು. ಒಂದು 8 ರಿಂದ 10 ಮೆಣಸಿನ್ಕಾಯಿ, ಒಂದಿಷ್ಟೇ
ಪುದೀನ ಸೊಪ್ಪು, ಆಮೇಲೆ ಕೊತ್ತಂಬರಿ ಸೊಪ್ಪು. ಇದನ್ನು ಮಿಕ್ಸಿಲಿ ರುಬ್ಕೊಂಡ್ಬಿಟ್ಟು ಆಮೇಲೆ ಇದನ್ನು ಆ್ಯಡ್ ಮಾಡಿ ವೈಟ್ ಸಾಲ್ಟ್ ಹಾಕಬೇಕು. ಬನ್ನಿ ಸ್ಟಾರ್ಟ್ ಮಾಡೋಣ. ಬನ್ನಿ ಫ್ರೆಂಡ್ಸ್, ಇವಾಗ ಖಾರ ಪಾನೀಯನ ಮಾಡೋದನ್ನ ಹೇಳ್ಕೊಡ್ತೀನಿ ನೋಡಿ. ಅವಾಗೆ ಇಟ್ಕೊಂಡಿರೋ ನೀರಿತ್ತಲ್ಲ ಆ ಬಟಾಣಿಯಿಂದ, ಅದೇ ಇದು. ಸೊ ನೋಡಿ, ಇಲ್ಲಿ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಇದನ್ನು ರುಬ್ಕೊಂಡಿದ್ದೀನಿ ನೋಡಿ. ಖಾರ ಪಾನಿಗಿದು. ಆಮೇಲೆ ಆವಾಗ ತೋರಿಸಿದ್ನಲ್ಲ ಇದಿಷ್ಟು ಮಸಾಲಾನ, ಇದನ್ನು ಇದಕ್ಕೆ ಆ್ಯಡ್ ಮಾಡೋದು. ಇದಾದಮೇಲೆ ಹುಣಸೆ ಹಣ್ಣಿನ ನೀರು, ಇದನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ಬ್ಲ್ಯಾಕ್ ಸಾಲ್ಟ್ ಹಾಕಿದ್ವಲ್ಲ, ಆವಾಗಲೇ ಘಾಟ್ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್ ಇದ್ರದ್ದು. ಈ ಥರ ನೋಡಿ ಹೇಗಿದೆ ಅಂತ ನಮ್ಮ ಖಾರ ಪಾನಿನ ಹೇಳಿ ಹೇಗಿದೆ ಅಂತ. ಇವತ್ತಿನ ಸ್ಪೆಷಲ್ ಪಾನಿಪುರಿ, ನಾರ್ತ್ ಕರ್ನಾಟಕ ಸೈಡ್ ಪಾನಿಪುರಿ ಹೇಗಿದೆ ಅಂತ ನೋಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ,